ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬೂಡಿ ರಾಮಚಂದ್ರರವರ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ 134ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಅವರು ನಾವು ಯಾವತ್ತು ಫೋನ್ ಮಾಡಿದ್ರು ಏನೇ ಕಷ್ಟ ಬಂದರೂ ಅವರೆಲ್ಲ ನಮ್ಮ ಒಟ್ಟಿಗಿರ್ತಾರೆ. ಮತ್ತೊಂದ್ಸಲ ಅವರಿಗೆ ನಾವು ಇಲ್ಲಿ ಧನ್ಯವಾದಗಳು ಹೇಳೋಣ. ಅವ್ರಿಗೆ ನಾವು ಯಾವುದೇ ಟೈಮಲ್ಲಿ ಅವ್ರೂ ಏನೇ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ನಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇವತ್ತು ನಾವು ಇರೋ ಅಂಗಡಿಗಳಲ್ಲಿ ಅವರೆಲ್ಲ ಸೇರಿದ್ರೆ ಇದು ನಮ್ಮ ಜನ ಅಲ್ಲ, ಇದು ತುಂಬ ನಮಗೂ ನೋವಾಗ್ತಾಯಿತ್ತು. ಯಾಕಂದರೆ ನಾವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಅವರು ದುಶ್ಮನ್ಗಳು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಕೊಟ್ಟಿರೋಂಥ ವ್ಯಕ್ತಿಗೆ ನಾವು ಕೈ ಜೋಡಿಸಲಿಲ್ಲ ಅಂದರೆ ಅದು ನಾವು ತಿನ್ನೋ ಅನ್ನ ನಮ್ಗೆ ವಿಷಯ ಆಗೋತ್ತಾಗಿನ ಅದು ಅಮೃತ ಅಂತ ಆಗೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಹೇಳೋದು ನಮ್ಗೆ ಇಷ್ಟೇ, ನಿಮಗೆ ಯಾರು ನಿಮಗೆ ರಕ್ಷಣೆಯಾಗಿ ನಿಂತ್ಕೊತಾರೋ ಅವ್ರಿಗೆ ನೀವು ಕೈ ಜೋಡಿಸೋಕ್ಕೆ ಸಿದ್ಧವಾಗಿ ಮುಂದಕ್ಕೆ ಬನ್ನಿ ಅಂತ ತಮ್ಮಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ನಾನು ಒಂದು ನಾಲ್ಕು ಮಾತು ಮಾತಾಡೋದಕ್ಕಂತ ಈ ಒಂದು ಜಾಗದಲ್ಲಿ ನಾನು ಬಂದು ಒಂದು ಟೈಮಲ್ಲಿ ನಾನು ಬಡಪಾಯಿಯಾಗಿ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಇದೇ ಬೀದಿ ಬದಿ ವ್ಯಾಪಾರಿಗಳ ಒಂದು ಒಕ್ಕೂಟದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ಮತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ತೋರಿಸಿ ನಮಗೂ ಸ್ಥಾನಮಾನ ಕೊಟ್ಟಾರೆ. ಆ ಸ್ಥಾನಮಾನಕ್ಕೆ ತಕ್ಕ ಬಂದಂಗೆ ನಾವೆಲ್ಲ ನಡ್ಕೊತೀವಿ. ಯಾರಿಗೇನೇ ತೊಂದರೆ ಬಂದರೂ ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ, ನೀವೆಲ್ಲ ನಮ್ಮ ಜೊತೆಗಿರಿ, ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಎಲ್ಲ ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಪುಣೇಶ್ವರಿ, ಜೈ ದೇವಸ್ಥೆ, ಜೈ ಟಿ ಅಂಬೇಡ್ಕರ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆಗಿರೋ ಪ್ರಕಾರ 3 ಬಾರ್ ಪ್ರಕಾರ ಮತ್ತೆ ನಾನು ಹೇಳ್ತೀನಿ, ಅವ್ರಿಗೆ ರೈಟ್ಸ್ ಇದೆ. ಈ ಭಾಗದಲ್ಲಿ ಲೈಸೆನ್ಸ್ಗಳು ಮಾಡಿದ್ದು ಆ ದಾಖಲೆಗಳನ್ನು ತಗೊಬಂದಿದ್ದೆ, ಅದನ್ನು ಪ್ರಚಾರ ಮಾಡಿ ಇದೇ ವೈದೇಹಿ ಸರ್ಕಲಲ್ಲಿ ಅಧಿಕಾರಿಗಳನ್ನು ಕರೆಸಿ ಅವ್ರನ್ನ ಪ್ರಶ್ನೆ ಮಾಡಿದ್ದೆ ಭಾರತೀಯರ ಸೇವಾ ಸಮಿತಿ ಬಂದು ಮಾಡಿ ಅದು ಶಾಶ್ವತವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಲೈಸೆನ್ಸ್ಗಳು ಕೊಡೋದಕ್ಕೋಸ್ಕರ ಅದನ್ನೆಲ್ಲ ಆಮೇಲೆ ಮಾಡಿಸಿದ್ದು ನಿಮಗೆಲ್ಲ ಗೊತ್ತಿರುತ್ತೆ. ಅದು ಯಾವತ್ತು ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ತಗೊಬಂದ್ವಿ ಆಮೇಲೆ ಅಧಿಕಾರಿಗಳು ಪ್ರಶ್ನೆ ಮಾಡಿ ಯಾಕೆ ನೀವು ಆಕಾಶವನ್ನು ಜಾರಿಗೆ ತಂದಿಲ್ಲ, ಯಾಕೆ ಅವರಿಗೆ ನ್ಯಾಯವಾಗಿ ಅದು ಲೈಸೆನ್ಸ್ ಮಾಡಿಕೊಟ್ಟಿಲ್ಲ, ಆಮೇಲೆ ಮೂಲಭೂತ ಸೌಕರ್ಯ ಸರ್ಕಾರದ ಅನುದಾನಗಳು ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದೆ ಭಾರತೀಯರ ಸೇವಾ ಸಮಿತಿ ಸಂಘಟನೆ. ಆದ್ದರಿಂದ ನಾವೆಲ್ಲರೂ ಅರಿವಾಗಿ ಇಟ್ಕೊಳ್ಳಿ. ಮತ್ತು ಏನು ಇತ್ತೀಚೆಗೆ ಕೆಲವು ಘಟನೆಗಳು ನಡೀತಾ ಇದ್ದಾವೆ ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನಲ್ಲಿ ಕೆಲವು ಘಟನೆಗಳು ನಡೀತಾ ಇದ್ದಾವೆ. ಏನಂದರೆ ಇರೋ ಮೋರಿಗಳನ್ನು ತೆಗೆದುಬಿಟ್ಟು ಆ ಮೋರಿ ಲೆವೆಲ್ಗೆ ಕಾಂಪೌಂಡ್ಗಳು ಹಾಕ್ಕೊಂಡು ಶೆಡ್ಗಳು ಹಾಕ್ಕೊಂಡು ಅದು ಗಾರ್ಡನ್ ಮಾಡೋದು, ಅದು ಸಾರ್ವಜನಿಕರು ಸುತ್ತೋದು. ನೀನೇನು ಪ್ರಾಪರ್ಟಿ ಕೊಂಡ್ಕೊಂಡಿದ್ದೀಯಾ, ಕಂಪ್ನಿಗೆ ಅಂತ ದುಡ್ಡು ತಗೊಂಡಿರ್ತೀಯಾ, ನೀನೇನು ಇವತ್ತು ಸರ್ವೆ ಮಾಡಿ ನೀನು ಜಾಗ ಇಟ್ಕೊಂಡಿರ್ತೀಯಾ, ಅಷ್ಟಕ್ಕೆ ನೀನು ಸೀಮಿತವಾಗಿರೋ. ಅದನ್ನು ಬಿಟ್ಟು ನೀವು ಸಾರ್ವಜನಿಕರ ಸಂಸ್ಥೆಗೆ ಏನಾದರೂ ಕೈ ಹಾಕಿದ್ರೆ ನಿಮ್ಮ ಕಂಪ್ನಿಗಳಿಗೆ ಮುಂದೆ ಧರಣಿ ಮಾಡಬೇಕಾಗುತ್ತೆ, ನಿಮ್ಮ ಕಂಪ್ನಿಗಳಿಗೆ ಬೀಗ ಹಾಕಿಸುವಂಥ ಕೆಲಸ ಆಗುತ್ತೆ ಸರ್ಕಾರದ ವತಿಯಿಂದ. ಮತ್ತು ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದ್ರೆ ನೀವು ಅಧಿಕಾರಿಗಳನ್ನು ಈಗಾಗಲೇ ನಾವು ಏನು ಉಮಾಶಂಕರ್ ಅಂತ ಒಬ್ಬ ಏನು ನಾಲಾಯಕ ವ್ಯಕ್ತಿ ಅವನಿಗೆ ಮಾನವೀಯತೆ, ಅವನಿಗೆ 8 ಮಕ್ಕಳು ಇದ್ದಾರ ಗೊತ್ತಿಲ್ಲ, ಅವ್ರ ಮಕ್ಕಳಿಗೂ ತಲುಪಿಸಿ ಇದನ್ನು ಅವ್ರ ಕುಟುಂಬದವ್ರಿಗೆ. ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮ್ಯಾನೇಜರ್ ಅವನು ಉಮಾಶಂಕರ್ ಅಂತ ಹೇಳ್ಬಿಟ್ಟು ನಾಲಾಯಕ್ ಬಡವ್ರನ್ನ ಎತ್ಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಡೆ ತೆಗೆಸ್ಬಿಟ್ಟು ಮೋರಿಗಳು ಹಾಕಿಸ್ಬಿಟ್ಟು ಅದನ್ನೆಲ್ಲ ಅಂಗಡಿಗಳನ್ನ ಎತ್ಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅವನ್ನ ಆದಷ್ಟು ಕೂಡಲೇ ನಾವು ಹೋರಾಟ ಮಾಡ್ತಾ ಇದ್ವಿ ಅವಿರೋಧವಾಗಿ. ಅವನಿಂದ ಕೆಲಸದಿಂದ ತೆಗಿಬೇಕು. ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ರವಿ ಬಾಬು ಸರ್ ನಾನು ಮನವಿ ಮಾಡ್ಕೊತೀನಿ, ಅವನ್ನ ಆದಷ್ಟು ಕೂಡಲೇ ಇದರಿಂದ ದುಡ್ಡು ಒಲಿಸಬೇಕು. ಕಂಪ್ನಿಗಳವ್ರ ಹತ್ರ ಎಲ್ಲ ಲಂಚ ತಗೊಂಡು ದುಡ್ಡು ತಗೊಂಡು ಮತ್ತು ಕೆಲಸದ ಕಾಂಟ್ರಾಕ್ಟ್ಗಳಲ್ಲೆಲ್ಲ ಅವನು ಸುಲಿಗೆ ಮಾಡ್ಕೊತಾ ಇದ್ದಾನೆ. ಕೆಲಸ ಮಾಡಿ ಕೆಲಸದವ್ರಿಗೆಲ್ಲ ಮೋಸ ಮಾಡಿ ದುಡ್ಡೆಲ್ಲ ನುಗ್ತಾ ಇದ್ದಾನೆ. ಅವನ ಮೇಲೆ ಕಂಪ್ಲೇಂಟು ಕೊಡ್ತೀವಿ. ಜೊತೆಗೆ ಅವನ್ನ ಇಲ್ಲಿಂದ ಎತ್ತಂಗಡಿ ಮಾಡೋವರೆಗೂ ಈ ಭಾರತೀಯರ ಸೇವಾ ಸಮಿತಿ ಬಿಡೋದಿಲ್ಲ. ಇಂಥ ಅಧಿಕಾರಿಗಳು ಯಾರೇ ಆಗಲಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇವ್ರು ನ್ಯಾಯ ಸಿಗುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಮತ್ತು ಏನು ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಒಂದು ಏನು 25ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿಯನ್ನು ಏನು 134ನೇ ಜಯಂತಿ ಡಾಕ್ಟರ್ ಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಜೊತೆಯಲ್ಲೇ ಮಾಡೋದ್ರ ಮೂಲಕ ನಾವು ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಒಂದು ಸಭೆಗಳನ್ನು ಮೀಟಿಂಗನ್ನು ಅರೇಂಜ್ ಮಾಡೋದ್ರ ನಂತರ ನನಗೆ ಬೋರ್ಡ್ಗಳನ್ನು ಏನೇನು ಅಂಬೇಡ್ಕರ್ ಜಯಂತಿ
ಬೀದಿ ವ್ಯಾಪಾರಿಗಳಿಗೆ ಅನಿಸುತ್ತಾ ನನ್ನ